ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು ಅಂತೇಳಿ ಕರ್ಕೊಂಡು ಓಟ್ ಹಾಕಿದ್ದಾರೆ. ಇದೇ ಬಿಡಲ್ಲ ಅಂತ ಒಂದು ಮೆಸೇಜ್ ಕಳಿಸೋರು. ಅವರು ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನು ಇಟ್ಕೊಳ್ತೀವಿ, ನಿಮಗೆ ಶಕ್ತಿ ತುಂಬ್ತೀವಿ, 28ಕ್ಕೂ ನಿಮಗೆ ನಾವು ಕುಂಡ್ರಿಸ್ತೀವಿ ಅಂತ ಸಂದೇಶವನ್ನು ಕೊಟ್ಬಿಟ್ಟಿದ್ದಾರೆ. ದಿಸ್ ಈಸ್ ದಿ ಮೆಸೇಜ್ ಫಾರ್ 2028 ಅಂತ ಪ್ರೆಸ್ ಕಾನ್ಫರೆನ್ಸ್ ಇದು ಸುಮ್ಮನೆ ಇದೆ. ಇಲ್ಲಿ ಚಪ್ಪಳೆ ಅಲ್ಲಿ ನೋಡಿರೋದು ಇಲ್ಲಿ ಕರೆಕ್ಟ್. ಈಗ ಒಂದೊಂದು ಎಲೆಕ್ಷನ್ ಒಂದೊಂದು ರೀತಿ ಬರ್ತದೆ. ಈಗ ಇಲ್ಲಿ ಬಾಗಲಕೋಟೆಯಲ್ಲಿ ಇಷ್ಟು ಲೀಡ್ ಬಂದ್ಬಿಡ್ತಲ್ಲ, ಅದಕ್ಕೇನು ಹೇಳ್ತೀರಿ ನೀವು? 5,000 ಇದ್ದಿದ್ದು 23,000 ಬಂದ್ಬಿಟ್ಟಿದೆಯಲ್ಲ, ಅದಕ್ಕೇನು ಹೇಳ್ತೀರಿ ನೀವು? ಇಲ್ಲೂ ಒಗ್ಗಟ್ಟೆ ಮಾಡಿದ್ದಾರೆ ನಡೀಲಿ. ಈಗ ಜೊತೆಗೆ ಕೇರಳಲ್ಲಿ ಒಳ್ಳೆ ದೊಡ್ಡ ಅಂತರದಿಂದ ನಮ್ಮ ಸರ್ಕಾರ UDF ರಚನೆ ಮಾಡಲಿಕ್ಕೆ ಆ ಕೇರಳ ಎಲ್ಲ ಮತದಾರರು, ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು BJPಯವರು ಮತ್ತು LDFನವರು ಇಬ್ಬರು ಒಳಗಡೆ ಸೇರಿಕೊಂಡ್ರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ BJP ಅಂಗಪಕ್ಷವನ್ನು ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ನ ದೂರ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ನನಗೆ ನಮ್ಮ ಪಾರ್ಟಿ ಎಷ್ಟು ಹೇಳ್ತದೆ ಅಷ್ಟರಲ್ಲಿರೋ ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋಣ. ನನಗೇನು ಪಾರ್ಟಿ ಏನು ಕೆಲಸ ಹೇಳ್ತದೆ ಆ ಕೆಲಸ ಮಾಡೋಣ ಅಷ್ಟೇ. ಜನರಿಗೆ ಅವರ ಭಾವನೆ ಮೇಲೆ ನಾವು ರಾಜಕಾರಣ ಮಾಡಬೇಕು. ಜನರ ಭಾವನೆ, ಜನರ ಹತ್ರ ಯಾವ ರೀತಿ ನಾವು ಇರಬೇಕು ಅನ್ನೋದು. ಇದ್ರ ಜೊತೆಗೆ ಈ ಎಲೆಕ್ಷನ್ ಭಾಳ ಅಧಿಕಾರ ಕೂಡ BJP ಭಾಳ ದುರುಪಯೋಗವನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅಧಿಕಾರನ ದುರುಪಯೋಗವನ್ನು ಮಾಡಿದ್ರು. 2,50,000 ಹೊರಗಡೆ ಸೆಂಟ್ರಲ್ ಫೋರ್ಸಸ್ನ ಹಾಕಿ ಎದಸಿ ಬೆದಸಿ 90 ಲಕ್ಷ ವೋಟ್ನ ತೆಗೆದಾಕಿ ಎಲೆಕ್ಷನ್ ಮಾಡಿದ್ದಾರೆ. ಆಸ್ ಎ ಪೊಲಿಟಿಕಲ್ ಲೀಡರ್ I should live on hope. I also live on hope. In future also I will live on hope. Of course, you see my press conference in Kerala, you see my speeches in Kerala. I was confident that we will win a margin of 2/3 majority. That was my full prediction on this election. English ಅಲ್ಲಿ ಬೇಕಾ? ಎಲ್ಲ ಪಾರ್ಟಿ ಇಂಟರ್ನಲ್ ಪಾರ್ಟಿ ವಿಚಾರ. ಕೆಲವರು ರಾಜಕಾರಣದಲ್ಲಿ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ, ಸೇವೆ ಮಾಡಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ. ಇವೆಲ್ಲ ರಾಜಕಾರಣದಲ್ಲಿ ಇರೋದು. I don't want to still I don't know about it. I'll just make my research and let you know. As far as the 5 state of election is concerned, as far as Karnataka is concerned, I am very happy the people of Karnataka, especially in the 2 constituencies where the by-election was being held, the voters have imposed faith in us. They said they know that this guarantee is helping for their life and a good governance is being given in Karnataka. They have imposed faith that in 28 again you should come back, we will stand by you, we will support you. 28 again will be the days of the Congress party and we will have a better governance.